ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ವಿಶ್ರುತ ಕ್ರಿಯೇಟಿವ್ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಬೆಳಗ್ಗೆನೇ ಇವತ್ತು ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಕಸಗಳೆಲ್ಲ ಕೂಡ ಗುಡಿಸಿದ್ಮೇಲೆ ಮನೆ ಮುಂದೆ ನೀರು ಹಾಕಿ ಹೊಸ್ಲೆಲ್ಲ ಕೂಡ ತೊಳೆದು ರಂಗೋಲಿ ಹಾಕ್ತೀವಲ್ಲ, ಕೆಲವು ಸಲ ಡೈಲಿ ಹಾಕೋದಕ್ಕೆ ಆಗೋದಿಲ್ಲ. ಈಗ ಹಾಲಿಡೇಸ್ ಇರೋದ್ರಿಂದ ಆರಾಮಾಗಿ ನಾವು ಮಾಡ್ಕೋಬೋದು. ಕ್ಲಾಸ್ ಸ್ಟಾರ್ಟ್ ಆಯಿತು ಅಂದರೆ ಸ್ವಲ್ಪ ಕಷ್ಟನೇ. ಫ್ರೈಡೇ ಮಂಡೇ ಆ ರೀತಿ ಡೈಲಿ ತೊಳೆದು ಪೂಜೆ ಮಾಡ್ತೀವಿ. ಹೊಸ್ಲೆಲ್ಲ ತೊಳೆದು ಆ ಮನೆ ಮುಂದೆ ಕೂಡ ನೀರು ಹಾಕಿ ರಂಗೋಲಿ ಹಾಕಿ ಪ್ರತಿದಿನ ಅಂತಂದರೆ ಒಂದೊಂದು ದಿನ ಟೈಮ್ ಸಿಗುತ್ತೆ, ಒಂದೊಂದು ದಿನ ಟೈಮ್ ಸಿಗೋದಿಲ್ಲ, ಟೈಮ್ ಆಗಿಬಿಡುತ್ತೆ ಅಂಥೇಳಿ ಸ್ಕೂಲ್ ಇದ್ದಾಗ ಪ್ರತಿದಿನ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸೊ ಫ್ರೀ ಇದ್ದಾಗ ಶುಕ್ರವಾರ ಅಂತೂ ಕಂಪಲ್ಸರಿ ಮಾಡ್ತೀವಿ, ಶುಕ್ರವಾರ ಸೋಮವಾರ ಹಾಗೆ. ಪ್ರತಿದಿನ ಅಂದರೆ ಸ್ವಲ್ಪ ಕಷ್ಟನೇ. ಸೊ ಈಗ ಹಾಲಿಡೇಸ್ ಇರೋದ್ರಿಂದ ಆರಾಮಾಗಿ ನಾವು ಮಾಡ್ಕೋಬೋದು. ಬೆಳಗ್ಗೆನೇ ಎದ್ದು ಒಳಗಡೆಯಿಂದ ಎಲ್ಲ ಕಸಗಳು ಗುಡಿಸಿ ಆಚೆ ಕೂಡ ಕಸ ತಳ್ಳಿಬಿಟ್ಟು ನೀರು ಹಾಕಿ ರಂಗೋಲಿ ಹಾಕಿಬಿಟ್ಟು ಹೊಸ್ಲು ತೊಳೆದು ಅಷ್ಟೇ ಕುಂಕುಮ ಇಡ್ತಾಯಿದ್ದೀನಿ. ಸಿಂಪಲ್ಲಾಗಿ ಒಂದು ರಂಗೋಲಿ ಕೂಡ ಹಾಕ್ತಾಯಿದ್ದೀನಿ. ರಂಗೋಲಿ ಹಾಕಿ ಮನೆ ಮುಂದೆ ರಂಗೋಲಿ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ? ಪ್ರತಿದಿನ ಹಾಕಿದ್ರೆ ಒಳ್ಳೆಯದು. ಆದರೆ ಒಂದೊಂದು ದಿನ ಟೈಮ್ ಸಿಗುತ್ತೆ, ಒಂದೊಂದು ದಿನ ಟೈಮ್ ಸಿಗೋದಿಲ್ಲ. ಹಾಗಾಗಿ ಟೈಮ್ ಸಿಕ್ಕಿದಾಗ ಹಾಕ್ತೀನಿ, ಇಲ್ಲ ಅಂತಂದರೆ ಇಲ್ಲ. ಸೊ ರಂಗೋಲಿ ಕೂಡ ಹಾಕಿ ಆದಮೇಲೆ ನೀರೆಲ್ಲ ಕೂಡ ಹಾಕಿ ನಂತರ ಅಡುಗೆ ಮಾಡಬೇಕು ಟಿಫನ್ಗೆ. ನನಗೆ ಸ್ಕೂಲಿನೂ ಸ್ಟಾರ್ಟ್ ಆಗಿಲ್ಲ, ಬಟ್ ಮಕ್ಕಳಿಗೆ ಸ್ಟಾರ್ಟ್ ಆಗಿದೆ. ಟಿಫನ್ ಕೂಡ ಮಾಡಬೇಕು. ಟಿಫನ್ಗೆ ಇವತ್ತು ದೋಸೆಗೆ ಹಾಕಿದ್ದೆ ನೆನ್ನೆನೇ, ದೋಸೆ ಮಾಡೋಣ ಅಂತೇಳ್ಬಿಟ್ಟು. ದೋಸೆಗೆ ಇವತ್ತು ಹಸಿಮೆಣ್ಸಿನ್ಕಾಯಿ ಖಾರದ್ದು ಆಲೂಗಡ್ಡೆ ಗ್ರೇವಿ ಮತ್ತು ಚಟ್ನಿ ಮಾಡ್ತಾಯಿದ್ದೀನಿ. ಗ್ರೇವಿ ತುಂಬಾ ಚೆನ್ನಾಗಿರುತ್ತೆ, ಅದನ್ನು ಕೂಡ ನಾನು ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಆಲೂಗಡ್ಡೆ ಗ್ರೇವಿ ಹಸಿಮೆಣ್ಸಿನ್ಕಾಯಿ ಮಸಾಲೆ ಹಾಕಿಬಿಟ್ಟು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಚಕ್ಕೆ ಲವಂಗ ಸ್ವಲ್ಪ ಹಾಕ್ಕೊತಾ ಇದ್ದೀನಿ, ಗಸಗಸೆ, ಶುಂಠಿ ಸ್ವಲ್ಪ, ಬೆಳ್ಳುಳ್ಳಿ, ಒಂದು 4-5 ಖಾರಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನೋಡಿಕೊಂಡು ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ, ಪುದೀನ. ಇದಕ್ಕೆ ಮತ್ತೆ ನಾವು ತೆಂಗಿನಕಾಯಿ ಬೇಕಾದರೂ ಹಾಕ್ಕೋಬೋದು. ನಾನಿಲ್ಲಿ ತೆಂಗಿನಕಾಯಿ ಬದಲು ಕಡಲೆ ಬೀಜನ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಕಡಲೆ ಬೀಜ ಚೆನ್ನಾಗಿ ಹುರಿದು ತಣ್ಣಗಾದ್ಮೇಲೆ ಈಗ ಇದನ್ನು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಗ್ರೇವಿ ತುಂಬಾ ಚೆನ್ನಾಗಿರುತ್ತೆ. ಈ ಥರ ಒಂದು ಸಲ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಈಗ ಇದನ್ನು ಚೆನ್ನಾಗಿ ನುಣ್ಣಕ್ಕೆ ಪೇಸ್ಟ್ ಮಾಡ್ಕೋಬೇಕು. ಪೇಸ್ಟ್ ಮಾಡಿ ಸೈಡ್ಗೆ ಇಟ್ಕೊಂಡು ಈಗ ಆಲೂಗಡ್ಡೆ 3 ತಗೊಂಡಿದ್ದೀನಿ. ಹೊಟ್ಟೆಲ್ಲ ಕೂಡ ತೆಗೆದುಬಿಟ್ಟು ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡ್ಕೋಬೇಕು. ಫಸ್ಟೇ ಹೊಟ್ಟು ತೆಗೆದುಬಿಡ್ತೀನಿ. ಈ ರೀತಿ ಪೀಸ್ಗಳನ್ನ ಕಟ್ ಮಾಡಿಕೊಂಡು, ಜಾಸ್ತಿ ದೊಡ್ಡ ಪೀಸ್ಗಳು ಕಟ್ ಮಾಡಬಾರ್ದು, ಹಾಗಂತ ಜಾಸ್ತಿ ಸಣ್ಣಕ್ಕೂ ಕೂಡ ಕಟ್ ಮಾಡಬಾರ್ದು. ಈ ಸೈಜ್ ಇದ್ದರೆ ಸಾಕು. ಜಾಸ್ತಿ ದಪ್ಪ ಇತ್ತು ಅಂದರೆ ಬೇಗ ಬೇಯೋದಿಲ್ಲ. ಎಲ್ಲ ಈ ರೀತಿ ಒಂದು ಸೈಜಲ್ಲೇ ಕಟ್ ಮಾಡಿಕೊಂಡು ಈಗ ಇದನ್ನು ನಾನು ಕುಕ್ಕರ್ಗೆ ಹಾಕ್ತಿಲ್ಲ. ಕುಕ್ಕರ್ಗೆ ಹಾಕಿದ್ರೆ ತುಂಬಾ ನುಣ್ಣಕ್ಕಾಗಿಬಿಡುತ್ತೆ. ಹಾಗಾಗಿ ಬಟ್ಲಲ್ಲಿ ಇಟ್ಕೊಂಡು ಅದು ಮುಳುಗೋಷ್ಟು ನೀರನ್ನು ಸೇರಿಸ್ಕೊಂಡು ಹಾಗೇ ಬೇಯಿಸ್ಕೊತೀನಿ. ಕುಕ್ಕರ್ಗೆ ಹಾಕಬಾರ್ದು. ಕುಕ್ಕರ್ಗೆ ಹಾಕಿದ್ರೆ ಒಂದೇ ವಿಸಿಲ್ಗೆ ತುಂಬ ನುಣ್ಣಕ್ಕಾಗಿಬಿಡುತ್ತೆ ಆಲೂಗಡ್ಡೆ. ಹಾಗಾಗಿ ಈ ಬಟ್ಲಲ್ಲೇ ಹಾಕ್ಕೊಂಡು ನಾನು ಬೇಯಿಸ್ಕೊತೀನಿ. ಆಲೂಗಡ್ಡೆ ಮುಳುಗೋಷ್ಟು ನೀರನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಳ್ಳಿ. ಸೇರಿಸ್ಬಿಟ್ಟು ಇದನ್ನು ಒಂದು 80% ಬೇಯಿಸ್ಕೊಂಡ್ರೆ ಸಾಕು. ಈಗ ಇದನ್ನು ಹಾಗೇ ಸ್ಟವ್ ಮೇಲೆ ಇಟ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ಒಂದು 80% ಇದನ್ನು ಬೇಯಿಸ್ಕೊಳ್ಳಿ. ಒಂದು ಸ್ಪೂನ್ ಏನಾದರೂ ತಗೊಂಡು ಚೆಕ್ ಮಾಡ್ಕೊಳ್ಳಿ, ಅದು ಬೆಂದಿದೆಯೇ ಇಲ್ಲೋ ಅನ್ನೋದು ಗೊತ್ತಾಗುತ್ತೆ ನಮಗೆ. ನೋಡಿ, ಇದು ಬೆಂದಿದೆ ನನಗೆ ಚೆನ್ನಾಗಿ. ಇಷ್ಟು ಬೆಂದರೆ ಸಾಕು. ನೀವು ಚಾಕು ಏನಾದರೂ ತೊಗೊಂಡು ಈ ರೀತಿ ಕಟ್ ಮಾಡೋಕ್ಕೆ ಹೋದರೆ ಬೇಗ ಕಟ್ಟಾಗುತ್ತೆ, ಬೆಂದಿದೆ ಅಂತಂದರೆ. ಹಸಿದಾದರೆ ಬೇಗ ಕಟ್ಟಾಗಲ್ಲಲ್ವ. ನೀವು ಚೆಕ್ ಮಾಡಿಕೊಂಡು ಎಷ್ಟು ಬೆಂದರೆ ಸಾಕು. ಈಗ ಇದನ್ನು ನಾನು ಸ್ಟವ್ ಆಫ್ ಮಾಡಿಕೊಂಡು ಸೈಡ್ಗೆ ಇಟ್ಕೊತೀನಿ. ಈಗ ನಾವು ಬೇರೆ ಬಾಣಲಿಯನ್ನು ಇಟ್ಕೊಂಡು ಎಣ್ಣೆಯನ್ನು ಹಾಕ್ಕೊಳ್ಳಿ. ನಾನು ಕಡಿಮೆ ಎಣ್ಣೆ ಬಳಸ್ತಾ ಇದ್ದೀನಿ, ನೀವು ಜಾಸ್ತಿ ಬೇಕಾದರೂ ಹಾಕ್ಕೊಳ್ಳಿ. ಗ್ರೇವಿಗೆ ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ನಿಮ್ಮ ಚಾಯ್ಸು. ನಿಮಗೆ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ, ಕಡಿಮೆ ಬೇಕಂದರೆ ಕಡಿಮೆನೇ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಕಡಿಮೆನೇ ಬಳಸ್ತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡು, ಸಾಸಿವೆ ಚಿಟಪಟ ಆದಮೇಲೆ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊತಾ ಇದ್ದೀನಿ.
ಈಗ ನಾವು ರುಬ್ಬಿಟ್ಕೊಂಡಿರೋಂಥ ಮಸಾಲೆಯನ್ನು ಇದರಲ್ಲಿ ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕು. ನೋಡಿ, ಚೆನ್ನಾಗಿ ನುಣ್ಣಕ್ಕೆ ನಾನು ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ಮಸಾಲೆ ಎಲ್ಲ. ಈಗ ಇದನ್ನು ಎಣ್ಣೆಗೆ ಹಾಕ್ಕೊಂಡು ಎಣ್ಣೆಯಲ್ಲಿ ಒಂದೆರಡು ನಿಮಿಷ ಚೆನ್ನಾಗಿ ಬಾಡಿಸ್ಕೊಳ್ಳಿ. ನೀರನ್ನು ನಾವು ಆಮೇಲೆ ಹಾಕ್ಕೊಳ್ಳೋಣ. ಇದು ಸ್ವಲ್ಪ ಹೊತ್ತು ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕು. ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಆಯಿಲಲ್ಲೇ ಫ್ರೈ ಆಗುತ್ತೆ. ಸ್ವಲ್ಪ ಹೊತ್ತು ಮಸಾಲೆ ಎಲ್ಲ ಕೂಡ ಹಸಿ ವಾಸನೆ ಸ್ವಲ್ಪ ಕಡಿಮೆ ಆಗುತ್ತೆ. ಹೀಗೆ ಫ್ರೈ ಮಾಡಿಕೊಂಡು ಇದರಲ್ಲೇ ಸ್ವಲ್ಪ ಅರಿಶಿನ, ಧನಿಯಾ ಪುಡಿ, ಸ್ವಲ್ಪ ಜೀರಿಗೆ ಪುಡಿ ಕೂಡ ಹಾಕ್ಕೊಂಡು ಇನ್ನೊಂದು ಸಲ ಫ್ರೈ ಮಾಡ್ಕೊಳ್ಳಿ. ನೋಡಿ, ಆಯಿಲ್ ಸ್ವಲ್ಪ ಮೇಲೆಗೆ ತೇಲಿ ಬರ್ತಾ ಇದೆಯಲ್ವ, ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಿಕೊಂಡು ನಾವು ಬೇಯಿಸಿಟ್ಕೊಂಡಿದ್ವಲ್ಲ ಆಲೂಗಡ್ಡೆ, ಅದನ್ನು ಇದರಲ್ಲಿ ಹಾಕ್ಕೋಬೇಕೀಗ. ಇದನ್ನು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡಾದಮೇಲೆ ನಂತರ ನಾವು ಇದನ್ನು ಆಲೂಗಡ್ಡೆಯನ್ನು ಇದರಲ್ಲಿ ಹಾಕ್ಕೊಳ್ಳೋಣ. ಇದು ಸ್ವಲ್ಪ ನಾನು ಉಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಆಲೂಗಡ್ಡೆಗೆ ನಾವು ಉಪ್ಪನ್ನು ಹಾಕಿರ್ತೀವಿ, ನೋಡಿಕೊಂಡು ಸೇರಿಸ್ಕೋಬೇಕು, ಇಲ್ಲಾಂದರೆ ಜಾಸ್ತಿ ಆಗಿಬಿಡುತ್ತೆ. ಈಗ ಬೇಯಿಸಿಟ್ಕೊಂಡಿರೋಂಥ ಎಲ್ಲ ಆಲೂಗಡ್ಡೆಯನ್ನು ಇದರಲ್ಲಿ ಸೇರಿಸ್ಕೊತಾ ಇದ್ದೀನಿ. ಎಲ್ಲ ಆಲೂಗಡ್ಡೆಯನ್ನು ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ನೀವು ಆಲೂಗಡ್ಡೆ ಬೇಯಿಸಿರೋ ನೀರನ್ನು ಕೂಡ ಇದಕ್ಕೇ ಸೇರಿಸ್ಕೋಬೋದು, ಅದನ್ನೇನು ಚೆಲ್ಲೋ ಅವಶ್ಯಕತೆ ಇಲ್ಲ. ಮತ್ತು ನೀರು ನಿಮಗೆ ಎಷ್ಟು ಬೇಕು ಅನ್ನೋದನ್ನು ನೋಡ್ಕೊಳ್ಳಿ. ರೈಸ್ಗಾದರೆ ಸ್ವಲ್ಪ ನೀರು ಹಾಕ್ಕೋಬೋದು. ಚಪಾತಿ, ದೋಸೆ ಈ ಥರದಕ್ಕಾದರೆ ಸ್ವಲ್ಪ ಗಟ್ಟಿಯಾಗಿ ಇದ್ದರೆ ಚೆನ್ನಾಗಿರುತ್ತೆ. ನಾನು ದೋಸೆಗೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಗಟ್ಟಿಯಾಗಿಯೇ ಮಾಡ್ಕೊತಾ ಇದ್ದೀನಿ. ಆಲೂಗಡ್ಡೆ ನಿಮಗೆ ಕಡಿಮೆ ಇದ್ದರೂ ಕೂಡ ಚೆನ್ನಾಗಿರುತ್ತೆ ಗ್ರೇವಿ. ಇದು 2 ಆಲೂಗಡ್ಡೆ ಹಾಕ್ಕೊಂಡ್ರೂ ಕೂಡ ಸಾಕಾಗುತ್ತೆ ನನಗೆ ಮಾಡ್ಕೊತಾ ಇರೋಂಥ ಗ್ರೇವಿಗೆ. ಆಲೂಗಡ್ಡೆಯನ್ನು ಹಾಕ್ಕೊಂಡು ಪ್ಲೇಟನ್ನು ಮುಚ್ಚಿಬಿಟ್ಟು ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ. ಮಧ್ಯೆ ಮಧ್ಯೆ ಮಿಕ್ಸ್ ಮಾಡ್ಕೊಳ್ಳಿ, ತಳ ಹತ್ತಿದ್ದೀರ. ಸ್ವಲ್ಪ ಹೊತ್ತು ಈ ರೀತಿ ಬೇಯಿಸ್ಕೊಳ್ಳೋದ್ರಿಂದ ಆಲೂಗಡ್ಡೆ ಮಸಾಲೆ ಎಲ್ಲ ಕೂಡ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಎಣ್ಣೆಯಲ್ಲೇ ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ. ನಾವಿನ್ನೂ ನೀರು ಹಾಕಿಲ್ಲಲ್ವ. ಈ ಸ್ಟೇಜಲ್ಲಿ ಈಗ ನಾನು ನೀರು ನಮಗೆ ಎಷ್ಟು ಬೇಕು ಅನ್ನೋದನ್ನು ನೋಡಿಕೊಂಡು ಹಾಕ್ಕೊತಾ ಇದ್ದೀನಿ. ಆಲೂಗಡ್ಡೆ ಬೇಯಿಸ್ಕೊಂಡಿರೋ ನೀರನ್ನು ಮತ್ತು ಮಿಕ್ಸಿ ಜಾರನ್ನೇ ತೊಳ್ಕೊಂಡು ನಾನು ಅದೇ ನೀರನ್ನೇ ಸೇರಿಸ್ಕೊತಾ ಇದ್ದೀನಿ. ಇಷ್ಟನ್ನು ಕೂಡ ಹಾಕ್ಕೊಂಡು ನಮಗೆ ನೀರಿನ ಸ್ವಲ್ಪ ಬೇಕು ಅಂದರೆ ಹಾಕ್ಕೋಬೋದು. ರೈಸ್ಗಾದರೆ ಸ್ವಲ್ಪ ತೆಳುವಾಗಿ ಇರಲಿ. ನಾವು ಇದು ಬೇಯಿಸ್ಕೊಳ್ಳೋಷ್ಟೊತ್ತಿಗೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ, ಆಲೂಗಡ್ಡೆ ಅಲ್ವಾ, ಹಾಗಾಗಿ ಸ್ವಲ್ಪ ಗಟ್ಟಿ ಬರುತ್ತೆ. ಇನ್ನೊಂಚೂರು ನೀರು ಬೇಕಾದರೆ ಹಾಕ್ಕೊಳ್ಳಿ. ನಾನು ಇಷ್ಟಕ್ಕೇ ಹಾಕ್ಕೊಂಡು ಉಪ್ಪು ಸರಿ ಹೋಗುತ್ತಾ ಇಲ್ವಾ ಅಂತ ನೋಡಿಕೊಂಡು ಇನ್ನು ಸ್ವಲ್ಪ ಬೇಕು ಅಂದರೆ ಹಾಕ್ಕೊಂಡು ಇನ್ನೊಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಹೀಗೆ ಫ್ರೈ ಮಾಡಿಕೊಂಡ್ರೆ ನಮ್ಮ ಆಲೂಗಡ್ಡೆ ಹಸಿಮೆಣಸಿನ್ಕಾಯಿ ಗ್ರೇವಿ ರೆಡಿ ಆಗುತ್ತೆ. ತುಂಬಾ ಟೇಸ್ಟಿಯಾಗಿತ್ತು, ನನಗೂ ತುಂಬಾ ಇಷ್ಟ ಆಯಿತು. ನಿಮಗೂ ಕೂಡ ಇಷ್ಟ ಆಗುತ್ತೆ, ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ದೋಸೆ, ಚಪಾತಿಗೆಲ್ಲ ಕೂಡ ಚೆನ್ನಾಗಿರುತ್ತೆ. ದೋಸೆಗೆ ನಾನು ಮಾಡಿದ್ದು ತುಂಬಾ ಟೇಸ್ಟಿಯಾಗಿತ್ತು. ಮೇಲೆ ಬೇಕು ಅಂದರೆ ನೀವು ಇನ್ನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋಬೋದು. ನಾನು ಆಲ್ರೆಡಿ ಮಿಕ್ಸಿಗೆ ಹಾಕಿದ್ದೆ ಅಲ್ವಾ, ಸಾಕು ಅಂತೇಳ್ಬಿಟ್ಟು ಮತ್ತೆ ಏನೂ ಹಾಕಿಲ್ಲ. ತುಂಬಾ ಟೇಸ್ಟಿಯಾಗಿರೋಂಥ ಆಲೂಗಡ್ಡೆ ಗ್ರೇವಿ ನಮಗೆ ರೆಡಿ ಆಗುತ್ತೆ. ತುಂಬಾ ಚೆನ್ನಾಗಿತ್ತು, ಟೇಸ್ಟಿಯಾಗಿ. ದೋಸೆಗೆ ಚಪಾತಿಗೆ ಸೂಪರ್ ಕಾಂಬಿನೇಷನ್ ಅಂತ ಅನಿಸುತ್ತೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ. ದೋಸೆಗೆ ನಾನು ಹಿಟ್ಟನ್ನು ಹಾಕಿಟ್ಟಿದ್ದೆ ಅಂತ ಹೇಳಿದೆ ಅಲ್ವಾ, ಇದಕ್ಕೆ ಉಪ್ಪು ಮತ್ತು ಸೋಡಾನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚಟ್ನಿ ಕೂಡ ಸ್ವಲ್ಪ ಮಾಡ್ಕೊಂಡಿದ್ದೆ, ಆ ಕಡೆ ರೆಡಿಯಾಗಿದೆ ಚಟ್ನಿ ಕೂಡ. ಮಕ್ಕಳಿಗೆ ಈಗ ಟೈಮ್ ಆಗುತ್ತೆ ಕ್ಲಾಸ್ಗೆ ಅಂತ ಹೇಳ್ಬಿಟ್ಟು ದೋಸೆಯನ್ನು ಹಾಕ್ತಾಯಿದ್ದೀನಿ. ಎಷ್ಟಿಲ್ಲ ಅಂದರೆ ನಾವು ವಾರಕ್ಕೆ ಒಂದು ಸಲ ಆದರೂ ಎಲ್ಲರೂ ಸಾಮಾನ್ಯಕ್ಕೆ ಮಕ್ಕಳಿದ್ದಾರೆ ಅಂತಂದರೆ ಮನೆಯಲ್ಲಿ ದೋಸೆ ಇಡ್ಲಿ ಮಾಡೇ ಮಾಡ್ತೀವಲ್ವ. ಸೊ ಅದಕ್ಕೆ ಯಾವಾಗಲೂ ಚಟ್ನಿ ಸಾಂಬಾರೇ ಮಾಡೋ ಬದಲು ಈ ರೀತಿ ಆಲೂಗಡ್ಡೆ ಗ್ರೇವಿ ಕೂಡ ಮಾಡಿಕೊಂಡ್ರೆ ಆವಾಗವಾಗ ಹೊಸದಾಗಿ ಅನಿಸುತ್ತೆ. ಮಕ್ಕಳಿಗೂ ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಆಲೂಗಡ್ಡೆ ಅಂತಂದರೆ ಸಾಮಾನ್ಯಕ್ಕೆ ಎಲ್ಲ ಮಕ್ಕಳು ಕೂಡ ಇಷ್ಟಪಡ್ತಾರೆ ಅಲ್ವ, ತುಂಬಾ ಚೆನ್ನಾಗಿರುತ್ತೆ. ದೋಸೆ ಆದಮೇಲೆ ಮಕ್ಕಳಿಗೆ ನಾನು ಹಳ್ಳಿ ಟಿಫನ್ಗೆ ಹಾಕ್ಕೊಟ್ಟೆ. ಬಾಕ್ಸ್ಗೂ ಕೂಡ ಚಟ್ನಿ ಒಂದೊಂದ್ಸಲ ಸ್ಮೆಲ್ ಬಂದುಬಿಡುತ್ತಲ್ವ ಮಧ್ಯಾಹ್ನ ಅಷ್ಟೊತ್ತಿಗೆ, ಸ್ವಲ್ಪ ಬಿಸಿ ಜಾಸ್ತಿ ಇತ್ತು ಅಂತಂದರೆ. ಹಾಗಾಗಿ ನಾವು ಈ ರೀತಿ ಗ್ರೇವಿ ಸಾಂಬಾರು ಏನಾದರೂ ಮಾಡಿಕೊಟ್ರೆ ಚೆನ್ನಾಗಿರುತ್ತಲ್ವ. ಹೆಚ್ಚಾಗಿ ನಾನು ಬೇಳೆ ಸಾಂಬಾರು ಮಾಡ್ತಾ ಇರ್ತೀನಿ, ಯಾವಾಗೂ ಅದೇ ಯಾಕೆ ಅಂತೇಳ್ಬಿಟ್ಟು ಇವತ್ತು
ಆಲೂಗಡ್ಡೆ ಗ್ರೇವಿ ಮಾಡಿದ್ದೆ. ಬಾಕ್ಸ್ಗೂ ಕೂಡ ಬೇಗ ಕೆಡೋದಿಲ್ಲ, ಚೆನ್ನಾಗಿರುತ್ತೆ, ಮಧ್ಯಾಹ್ನವರೆಗೂ ಕೂಡ ಏನೂ ಆಗೋದಿಲ್ಲ. ಚಟ್ನಿ ಅಂದರೆ ಬೇಗ ಸ್ವಲ್ಪ ಸ್ಮೆಲ್ ಬಂದುಬಿಡುತ್ತೆ. ಬೆಳಗ್ಗೆ ನಾವು 8 ಗಂಟೆಗೆಲ್ಲ 8-8:30 ಬಾಕ್ಸ್ಗಳಿಗೆ ಹಾಕ್ಬಿಡ್ತೀವಲ್ವ, ಮಧ್ಯಾಹ್ನ ಅಷ್ಟೊತ್ತಿಗೆ ಸ್ಮೆಲ್ ಬರುತ್ತೆ. ದೋಸೆ ಆಲೂಗಡ್ಡೆ ಗ್ರೇವಿ ಚಟ್ನಿ ಮಾಡಿದ್ದಾರೆ, ಟೇಸ್ಟ್ ಮಾಡೋಣ. ಚೆನ್ನಾಗಿದೆ, ಹೋಗಿದ್ರೆ ಟೇಸ್ಟ್ ಮಾಡೋಣ. ಎರಡು ಚೆನ್ನಾಗಿದೆ, ನೀವು ಕೂಡ ಟ್ರೈ ಮಾಡಿ ನೋಡಿ. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೇ ನಿಲ್ಲಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಲಕ್ಕಿ ಬರ್ತ್ಡೇ ಇದೆ, ನಾವು ಮುಳಬಾಗಿಲಿಗೆ ಹೋಗ್ತಾ ಇದ್ದೀವಿ ಅವಳ ಬರ್ತ್ಡೇಗೆ. ಆ ವಿಡಿಯೋನ ಕೂಡ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಅವಳು ಹಾಕ್ಕೊಂಡಿರೋಂಥ ಡ್ರೆಸ್ಸು ಕೂಡ ನಾನೇ ಸ್ಟಿಚ್ ಮಾಡಿದ್ದು. ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತು ಅಂದರೆ ಅದರ ವಿಡಿಯೋ ಕೂಡ ನಾನು ಶೇರ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.